ಹಲ್ಲು ನೋವು ಅಂದ ತಕ್ಷಣ ನಾವು ಸಣ್ಣವರಿದ್ದಾಗ ಆದಂಥ ಒಂದು ಅನುಭವ ಅದು ನೆನಪು ಬರುತ್ತೆ ನಮಗೆ, ಹೌದಲ್ರಿ? ಸೊ ಹಲ್ಲು ನೋವು ಅಂದ್ಬಿಟ್ರಪ್ಪ ಮುಗಿದೋಯ್ತು. ಹಲ್ಲು ನೋವು ಅಂದರೆ ಯಾವ ಕಡೆ ಲಕ್ಷಣ ಇರೋಂಗಿಲ್ಲ, ಅಥವಾ ಪ್ರತಿಯೊಬ್ಬರಿಗೆ ಅದರ ಅನುಭವ ಆಗಿರುತ್ತೆ, ಅದನ್ನ ಹೇಳೋ ಅವಶ್ಯಕತೆ ಇಲ್ಲ. ಈಗ ಚಿಕ್ಕ ಮಕ್ಕಳಿಗೆ ಈ ಹಲ್ಲು ನೋವು ಬಂದುಬಿಟ್ರೆ ರಾತ್ರಿ ಎಲ್ಲ ಹಗಲೆಲ್ಲ ಮಲ್ಕೊಳ್ಳೋದಿಲ್ಲ, ಜೊತೆಗೆ ನಮ್ಮನ್ನು ಕೂಡ ಯಾವ ಕೆಲಸಕ್ಕೂ ಹೋಗಲಿಕ್ಕೆ ಬಿಡೋದಿಲ್ಲ, ಅವ್ರ ಜೊತೆಗೇ ಕುಂದ್ರಬೇಕಾಗುತ್ತೆ. ಹಾಸ್ಪಿಟ್ಲಿಗೆ ಎಷ್ಟು ದುಡ್ಡು ಹಾಕಿದ್ರು ಅದು ಜಲ್ದಿ ಕಡಿಮೆ ಆಗ್ತಿರೋದಿಲ್ಲ. ಇವತ್ತಿನ ಈ ಮನೆ ಮದ್ದು ಬಂದುಬಿಟ್ಟು ಜಸ್ಟ್ 2 ನಿಮಿಷದೊಳಗೆ ಫಟಾಫಟ್ ಅಂತ ಕಡಿಮೆ ಆಗುತ್ತೆ, ಶಾಶ್ವತವಾಗಿ ಕಡಿಮೆ ಆಗುತ್ತೆ. ಸೊ ನಡೀರಿ ಹೆಂಗೆ ಮಾಡೋದಂತ ನೋಡ್ಕೊಂಬಂದ್ಬಿಡು. ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ನೀವು ಕೂಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ, ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿರಿ, ಲೈಕು ಕಮೆಂಟ್ಸ್ ಮಾಡ್ಲಂಗೆ ಏನು ಮಾಡಬಾರ್ದು ಹೋಗಬಾರ್ದ್ರಿ. ಸೊ ನಾ ಇಲ್ಲಿ ಒಂದು ಏಲಕ್ಕಿ 3 ಲವಂಗ ಅದನ್ನೆಲ್ಲನೂ ಚೆಂದ ಮಿಕ್ಸ್ ಮಾಡ್ಕೊಳ್ರಿ, ಕುಟ್ಟಿ ಪುಡಿ ಮಾಡ್ಕೊಳ್ರಿ. ಅದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊಂಡು ನಿಮ್ದು ಯಾವುದು ಪೇಸ್ಟ್ ಯೂಸ್ ಮಾಡ್ತಾರಲ್ಲ ಮಕ್ಕಳು ಅದನ್ನು ಹಾಕ್ಕೊಂಡು, ಇದನ್ನು ದೊಡ್ಡವರು ಚಿಕ್ಕವರು ಎಲ್ಲರೂ ವಯಸ್ಸಾದವರು ಎಲ್ಲರೂ ಯೂಸ್ ಮಾಡ್ಬೋದು. ಇದನ್ನು ಮಕ್ಕಳಿಗೆ ವಾರದಲ್ಲಿ ಒಂದು 2 ರಿಂದ 3 ಸಾರಿ ಮಾಡಿಸ್ಬಿಟ್ರಿ. ಸೊ ಅವ್ರ ಹಲ್ಲು ಶಾಶ್ವತವಾಗಿ ಕಡಿಮೆ ಆಗುತ್ತೆ. ನಿಮ್ಮ ಸೋಮ ಜಾಹೆ.